ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತಮ್ನೇಲ್ ನೋಡಿದ ಹಾಗೆ ಗೊತ್ತಾಗಿರ್ಬೋದು ನಿಮಗೆ. ಇವತ್ತಿನ ಚಾಲೆಂಜ್ ಅಥವಾ ಇವತ್ತಿನ ವೀಡಿಯೋಸ್ ಏನಂದರೆ ಕ್ಲಾತ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಅಂದರೆ ಬಟ್ಟೆ ಬಿಸ್ನೆಸ್ಸು. ನೀವು ಕೂಡ ಗೃಹಿಣಿಯಾಗಿದ್ದೀರಾ ಅಥವಾ ಮನೇಲೇ ಕೂತ್ಕೊಂಡು ಅರ್ನ್ ಮಾಡಬೇಕು, ನಾನು ಸ್ವಲ್ಪ ಹಣನ ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೇಲೇ ಕೂತ್ಕೊಂಡು ಸ್ಮಾಲ್ ಬಿಸ್ನೆಸ್ ಮಾಡಬೇಕು, ನಾನು ಸ್ವಲ್ಪ ಅರ್ನ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಯಾವುದನ್ನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಫಸ್ಟ್ಗೆ ನೀವು ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ಪ್ಲೀಸ್ ಸ್ಟಾರ್ಟ್ ಮಾಡಿ. ಅದು ಒಂದು ಒಳ್ಳೆ ಗ್ರೋತ್ ಆದ ಮೇಲೆ ಮಾತ್ರ ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಿ. ಅದೇ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಬಿಸ್ನೆಸ್ ಬಂದು ಕ್ಲಾತಿಂಗ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ಸು. ಮನೆಯಿಂದನೇ ಸ್ಟಾರ್ಟ್ ಮಾಡಬಹುದು ಹೇಗೆ ಅಂತ ಹೇಳ್ತಿದ್ದೀನಿ. ನೀವು ಅದಕ್ಕೆ ಶಾಪ್ನ ಓಪನ್ ಮಾಡಬೇಕಂತಿಲ್ಲ, ರೆಂಟ್ ಕಟ್ಟಬೇಕಂತಿಲ್ಲ, ಯಾವುದೇ ರೀತಿಯ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲೂ ಸಹ ಇಲ್ಲ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಓನ್ಲಿ 3000. ನನ್ನ ಟಾರ್ಗೆಟ್ ಇರೋದು 3000 ಓನ್ಲಿ. ಇಲ್ಲಿ ನಾನು ಏನನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಅಂದರೆ ನೈಟಿ ಮತ್ತು ಒಂದು 10 ನೈಟಿ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಅದ್ರ ಜೊತೆಗೆ ಒಂದು 10 ಲಂಗಗಳು, ಅದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಲಂಗಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಯಾಕೆ ಅಂತಲೂ ಸಮೇತ ಹೇಳ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿರೋದು 10 ನೈಟಿಗೆ ಮಾರ್ಕೆಟಿಂಗ್ ಪ್ರೈಸ್ ಎಷ್ಟಿರ್ಬೋದು ನೀವು ಮಾರ್ಕೆಟಲ್ಲಿ ಹೋಗಿ ಕೇಳ್ಬೋದು. ಅಂಗಡೀಲಿ ನಿಮ್ಗೆ ನಿಯರ್ ಇರುವಂಥ ಒಂದು ಅಂಗಡೀಲಿ ಹೋಗಿ ಕೇಳಿದರೆ ನಿಮಗೆ ಒಂದು ನೈಟಿಗೆ 250ಇಂದ 300 ರುಪೀಸ್ ಇರುತ್ತೆ. ನೀವು ಸ್ವಲ್ಪ ಬಾರ್ಗೈನ್ ಮಾಡಿ, ನಾನೊಂದು ಹೋಲ್ಸೇಲಲ್ಲಿ 10 ನೈಟೀಸ್ನ ತಗೊಳ್ತಿದ್ದೀನಿ, ನನಗೆ ಸ್ವಲ್ಪ ಕಡಿಮೆಗೆ ಹಾಕ್ಕೊಡಿ ಅಂತ ಕೇಳಿ. ನೀವು 10 ನೈಟೀಸ್ನ ತಗೊಳ್ತಿದ್ದೀರಾ ಅಂದರೆ ಸ್ವಲ್ಪನಾದರೂ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ. ಇಲ್ಲಿ 10 ನೈಟಿಗೆ ನಾನಿಲ್ಲಿ ಸ್ವಲ್ಪ ಬಾರ್ಗೈನ್ ಮಾಡಿ 200 ರುಪೀಸ್ಗೆ ಮಾಡಬೇಕು ಅಂತಿದ್ದೀನಿ. 200 ರುಪೀಸ್ಗೆ 10 ನೈಟಿ ಅಂದರೆ ನಿಮಗೆ ಒಂದು 2000 ರುಪೀಸ್ ಆಗುತ್ತೆ. 10 ನೈಟಿಗೆ 200 ರುಪೀಸ್, ಹಂಗೆ 10 ನೈಟಿಗೆ 2000 ರುಪೀಸ್ ಆಗುತ್ತೆ. ಅದೇ ರೀತಿ ಅದ್ರ ಜೊತೆಗೆ ಮ್ಯಾಚಿಂಗ್ ಲಂಗ ಕೂಡ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಒಂದು ಲಂಗಕ್ಕೆ ಅಂಗಡಿಯಲ್ಲಿ 150ಇಂದ 200ವರೆಗೂ ಪ್ರೈಸ್ ಇರುತ್ತೆ. ಸ್ವಲ್ಪ ಬಾರ್ಗೈನ್ ಮಾಡಿ ಹೋಲ್ಸೇಲಾಗಿ ತಗೊಳ್ತಿದ್ದೀನಿ, ಸ್ವಲ್ಪ ಕಡಿಮೆ ಮಾಡಿಕೊಡಿ, ನಾನು ಮತ್ತೆ ನಿಮಗೆ ಬೇಕಾದರೆ ತಗೊಳ್ತೀನಿ ಅಂತ ಹೇಳುವಾಗ ನೀವು ಸ್ವಲ್ಪ ಕಡಿಮೆ ಮಾಡಿಸ್ಕೋಬೋದಾಗತ್ತೆ. ಅದಕ್ಕೆ ನಿಮಗೆ 10 ಲಂಗಕ್ಕೆ ಒಂದು 100 ರೂಪಾಯಿ ಹಂಗೆ ಹಿಡಿದ್ರೂ 1000 ರುಪೀಸ್ ಆಗುತ್ತೆ. ಟೋಟಲ್ ಆಗಿ ನಮ್ಮ ಇನ್ವೆಸ್ಟ್ಮೆಂಟ್ ಬಂದು 3000, ಅಂದರೆ 2000 ರುಪೀಸ್ ನೈಟಿ ಮತ್ತು 1000 ರುಪೀಸ್ದು ಲಂಗ. ನೀವಿಲ್ಲಿ ನೈಟಿ ಮತ್ತು ಲಂಗಾನೇ ಯಾಕೆ ಅಂತ ಕೇಳ್ಬೋದು. ನಾನಿಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಸುತ್ತ ಅಬ್ಸರ್ವ್ ಮಾಡ್ದಂಗೆ ಸ್ವಲ್ಪ ವುಮೆನ್ಸ್ ನೈಟಿ ಲಂಗ ಹಾಕ್ಕೊಳ್ಳೋರು ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು, ನೈಟಿ ಯೂಸ್ ಮಾಡೋರು ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ನಂದು ಒಂದು ಇನ್ವೆಸ್ಟ್ಮೆಂಟು ನೈಟಿ ಲಂಗಕ್ಕೆ ಮಾಡ್ತಾಯಿದ್ದೀನಿ. ಅದು ಕಡಿಮೆ, ಅಂದರೆ 3000 ರುಪೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನೇ ಶೇರ್ ಮಾಡಿದ್ರು ಇದೊಂದು ನನ್ನ ಓನ್ ಐಡಿಯಾ ಆಗಿರುತ್ತೆ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೇ ಐಡಿಯಾಸ್ನ ನಿಮ್ಮ ಜೊತೆ ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು. ನೈಟಿ ಲಂಗನೇನು ನಾವು ತೊಗೊಬಂದು ಪರ್ಚೇಸನ್ನು ಮಾಡಾಯಿತು, ಹೇಗೆ ಸೇಲ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಡ್ಬೋದು ಅಂತ. ಅಂದರೆ ನೀವೊಂದು 2 ಪ್ರಾಡಕ್ಟ್ಸ್ನ ತೊಗೊಬಂದಿದ್ದೀರ ಅಂದರೆ ದಯವಿಟ್ಟು ಅದನ್ನು ಕಾಂಬೋ ಆಫರಲ್ಲಿ ಸೇಲ್ ಮಾಡಿ. ಸೇಮ್ ಮ್ಯಾಚಿಂಗ್ ಲಂಗನ ಅದಕ್ಕೆ ಸೇಲ್ ಮಾಡಿ. ಸೇಮ್ ನೈಟಿಗೆ ಮ್ಯಾಚಿಂಗ್ ಲಂಗ ಅಂದರೆ ಒಂದು 250 + 100, 1 ನೈಟಿಗೆ 250 ರುಪೀಸು ಪ್ಲಸ್ ಲಂಗಕ್ಕೆ 100 ರುಪೀಸ್, ಅಂದರೆ ಒಂದು ಟೋಟಲ್ 350 ಆಗ್ಬೋದು. ಇಲ್ಲಿ ನಾನು ಕಡಿಮೆ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡಿ. ಇಲ್ಲ ಅಂದರೆ ನೀವು ಒಂದು ನೈಟಿಗೆ 250 ರುಪೀಸು ಪ್ಲಸ್ ಲಂಗಕ್ಕೆ 150 ರುಪೀಸ್ನ ಮಾಡಿಬಿಟ್ಟು ಅದಕ್ಕೆ 400 ರುಪೀಸ್ ಆಗುತ್ತೆ. ಈ ರೀತಿ ಕೂಡ ಮಾಡ್ಬೋದು. ಇದು ಕೂಡ ಒಂದು ಕಾಂಬೋ ಆಫರಲ್ಲಿ ಮಾಡ್ಬೋದು. ಈ ರೀತಿ ಕಾಂಬೋ ಆಫರ್ ಕೊಡೋದ್ರಿಂದ 2 ಪ್ರಾಡಕ್ಟ್ ಕೂಡ ಸೇಲ್ ಆದಂಗೆ ಆಗುತ್ತೆ. 400 ರುಪೀಸ್ಗೆ ನಾವು ಒಂದು ನೈಟಿ ಮತ್ತು ಲಂಗನ ಸೇಲ್ ಮಾಡಿದ್ವಿ ಅಂದರೆ ನಮಗೆ 10 ಪ್ರಾಡಕ್ಟ್ಸ್ಗೆ ನಮಗೆ 4000 ರುಪೀಸು ಆಗುತ್ತೆ ಟೋಟಲ್ ಆಗಿ. ಅಂದರೆ ನಮ್ಮ ಇನ್ವೆಸ್ಟ್ಮೆಂಟು 3000, ನಾವು ಇದನ್ನು ಸೇಲ್ ಮಾಡಿರೋದು ಬಂದು 4000, ಅಂದರೆ ನಮ್ಮ ಪ್ರಾಫಿಟ್ಟು 1000 ಅಂತಲೇ ಹೇಳ್ಬೋದು. ನೀವು ಸ್ಟಾರ್ಟಿಂಗ್ನೇ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಪ್ರಾಫಿಟ್ ಅಥವಾ ಮಾರ್ಜಿನ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಬಿಸ್ನೆಸ್ಸಲ್ಲಿ ಜೆನ್ಯೂನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗೇ ಜಾಸ್ತಿ ಪ್ರಾಫಿಟ್ ಇಟ್ಕೊಳ್ಬೇಡಿ. ಸ್ಟಾರ್ಟಿಂಗ್ ಮಾಡುವಾಗ ಪ್ರಾಫಿಟ್ ಸ್ವಲ್ಪ ಕಮ್ಮಿನೇ ಇರಲಿ. ಜನ ಅಥವಾ ಕಸ್ಟಮರ್ಸ್ ನಿಮಗೆ ನಂಬಿಕೆ ಬಂತು ಅಂದಮೇಲೆ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನ್ನ ಜಾಸ್ತಿ ಮಾಡ್ತಾ ಹೋಗಿ. ಬಿಸ್ನೆಸ್ ಅನ್ನೋದು ಕ್ಲಿಕ್ ಆದಮೇಲೆ ಮಾತ್ರ ನೀವು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಈ ಪ್ರಾಡಕ್ಟ್ ಸೇಲ್ ಆಗ್ತಿದೆ ಅಂದರೆ ಮಾತ್ರ ತರಿಸಿ, ಇಲ್ಲಾಂದರೆ ತರ್ಸೋಕ್ಕೆ ಹೋಗಬೇಡಿ.
ನಾನಿಲ್ಲಿ ಎಕ್ಸಾಂಪಲ್ ಆಗಿ ಹೇಳಿರೋದು ಒಂದು ನೈಟಿ ಮತ್ತು ಲಂಗದ ವಿಷಯ. ಅದೇ ರೀತಿ ನಿಮ್ಮ ಅಕ್ಕಪಕ್ಕ ಮನೆ ಸುತ್ತಮುತ್ತ ವರ್ಕಿಂಗ್ ವುಮನ್ಸ್ ಇರ್ಬೋದು, ಅವರಲ್ಲಿ ಚೂಡಿದಾರ ಮತ್ತು ಚೂಡಿ ಹಾಕ್ಕೊಂಡು ಹೋಗೋರು ಡೈಲಿ ವರ್ಕಿಂಗ್ ಇರ್ಬೋದು. ಆ ಥರ ಆದರೆ ನೀವು ಒಂದು ಚೂಡಿ ಮತ್ತು ಒಂದು ಲೆಗ್ಗಿನ್ಸ್ನ ಆ ಥರ ಪರ್ಚೇಸ್ ಮಾಡಿ ಕಾಂಬೋ ಆಫರಲ್ಲಿ ಮಾರಿ. ಅಥವಾ ನಿಮ್ಮ ಅಕ್ಕಪಕ್ಕ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಮ್ಯಾಚಿಂಗ್ ಡ್ರೆಸ್ ಕಾಂಬೋ ಆಫರಲ್ಲಿ ಕೊಡಿ, ಅಥವಾ ಬೈ ಒನ್ ಗೆಟ್ ಒನ್ ಥರ ಮಾಡಿ. ಅಂದರೆ ಒಂದು ಡ್ರೆಸ್ ತೊಗೊಂಡ್ರೆ ಇನ್ನೊಂದು ಅದಕ್ಕೆ ಶೂಸ್ ಏನಾದರೂ ಅದಕ್ಕೆ ಮ್ಯಾಚಿಂಗ್ ತೊಗೊಬಂದು ಆ ಥರ ಸೇಲ್ ಮಾಡಿ. ಆವಾಗ 2 ಪ್ರಾಡಕ್ಟ್ ಕೂಡ ಸೇಲ್ ಆದಂಗೆ ಅನಿಸುತ್ತೆ. ಆ ರೀತಿ 2 ಪ್ರಾಡಕ್ಟ್ನ ಸೇಲ್ ಮಾಡೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದು ನನ್ನ ಈ ವರ್ಷದ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸ್ಮಾಲ್ ಬಿಸ್ನೆಸ್ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಜೊತೆನೇ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ಟಾರ್ಟ್ ಮಾಡಿ. ಏನಾದರೂ ಒಂದು ಸ್ಟಾರ್ಟ್ ಮಾಡಿ ಪ್ರಾಫಿಟ್ ಅಥವಾ ಲಾಸ್ ಆದ್ರೇ ತಾನೇ ನಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯ, ಮತ್ತು ಅಥವಾ ಎಕ್ಸ್ಪೀರಿಯನ್ಸ್ ಸಹ ನಮಗೆ ಆಗುತ್ತೆ. ಇನ್ನು ಪ್ರಾಫಿಟ್ ಮಾರ್ಜಿನ್ ಕೂಡ ನೋಡಾಯಿತು, ಇನ್ನು ಪರ್ಚೇಸ್ ಕೂಡ ಮಾಡಾಯಿತು. ಇದನ್ನು ಹೇಗೆ ಸೇಲ್ ಮಾಡಬೇಕು ಅಂದರೆ, ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಹೇಳಿ, ಈ ಥರ ಡ್ರೆಸ್ ತರಿಸಿದ್ದೀನಿ ನೋಡಿ, ಒಂದು ಸಲ ಬಂದು ನೋಡಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರೇ ಸಾಧ್ಯ ಆಗೋದು. ಬಿಸ್ನೆಸ್ಸಲ್ಲಿ ಅಪ್ರೋಚ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಕೆಟಿಂಗಲ್ಲಿ ಮಾತೆ ಬಂಡವಾಳ ಅಂತಲೇ ಹೇಳ್ಬೋದು. ಹೇಳಿ, ಆಂಟಿ ನಿಮಗೆ ಈ ಡ್ರೆಸ್ ಅಥವಾ ಈ ಒಂದು ನೈಟಿ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಪ್ರೋಚ್ ಮಾಡಿ. ಅಥವಾ ನಿಮ್ಮ ಮಕ್ಕಳಿಗೆ ಈ ಥರ ನಿಮಗೆ ಡ್ರೆಸ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಪ್ರೋಚ್ ಮಾಡಿ. ಅಥವಾ ಇವತ್ತು ಆದರೂ ಪರವಾಗಿಲ್ಲ, ನಾಳೆನಾದರೂ ಕೊಡಿ, ತೊಗೊಂಡೋಗಿ ಅಂತ ಹೇಳಿ ಅಪ್ರೋಚ್ ಮಾಡಿ. ಈ ಥರ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ ಕೂಡ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಕ್ಲಾತ್ಸ್ ಬಿಸ್ನೆಸ್ ವರ್ಕ್ ಆಗುತ್ತೆ. ಯಾಕಂತಂದರೆ ಹೇಳಿದ್ರೆ, ನಮಗೆ ಹೆಣ್ಮಕ್ಳಿಗೆ ಕ್ಲಾತ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಹಾಗೆ ನಾನು ಎಷ್ಟೋ ಸಲ ನೋಡಬೇಕು ಅಂತಲೇ ಹೋಗಿ ಪರ್ಚೇಸ್ ಮಾಡಿದ್ದಿದೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ, ಯಾವುದಕ್ಕೂ ಒಮ್ಮೆ ಫೇಲ್ ಆರ್ ಪ್ರಾಫಿಟ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಕಡಿಮೆ ಬಿಸ್ನೆಸ್ ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅದು ವರ್ಕ್ ಆಗ್ತಿದೆ ಅಂತ ಗೊತ್ತಾದಮೇಲೆ ಮಾತ್ರ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಗ್ರೋತಿಗೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವರ್ಷದ ನನ್ನ ಒಂದು ಐಡಿಯಾಸ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದೇ ರೀತಿ ನಾನು ತುಂಬ ಒಂದು ಚಾಲೆಂಜಿಂಗ್ ವೀಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೇ ರೀತಿ ನಾನು ಏನೆಲ್ಲ ಈ ವರ್ಷದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಥರ ಚಿಕ್ಕ ಪುಟ್ಟ ಒಂದೊಂದು ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಕೆಲವೊಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಳೋದಾಗಿರ್ಬೋದು, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಥರ ಚಾಲೆಂಜಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.